ನಾಳೆ 23 ಚುನಾವಣೆಯಲ್ಲಿ ನಮ್ಮ ವಿರೋಧಿಗಳ ಈಗಾಗಲೇ ಈ ಸಮಾರಂಭದಲ್ಲಿ ನೋಡ್ರೆ ವಿರೋಧಿಗಳ ಗೊತ್ತಾಯ್ತು ನಾವು ಏನ್ ಮಾಡ್ಬೇಕು ಮುಂದಿನಲ್ಲಿ ಸ್ವಲ್ಪ ಅವ್ರ ಆಸೆ ಹುಟ್ಟಿತ್ತು. ಭಾರತೀಯ ಜನತಾ ಪಕ್ಷ ಹೋಗ್ಲೇ ಆ ಮತ ಬರ್ತವು ಆ ಜಾತಿ ಮತ ಬರ್ತವು ತಿಳಿದ್ರ ಎಲ್ಲಾ ಜಾತಿ ಮತ ಇಲ್ಲೇ ಅಂತ ಎಲ್ಲ ಪ್ರೂವ್ ಆಗ್ತದೆ. ಎಲ್ಲಾ ಜಾತಿ ಜನಾಂಗರು ಭಾರತೀಯ ಜನತಾ ಪಕ್ಷ ಇರ್ತಾರೆ, ಜಾರಕಿಹೊಳಿ ಜಾರಕಿಹೊಳಿ ಪರವಾಗಿ ಅನ್ನುವಂತ ವಾತಾವರಣ ಸೃಷ್ಟಿ ಮಾಡಿದ್ರಿ ನೀವು. ಈಗಾಗಲೇ ಅವರು ಭಾಷಣದಲ್ಲಿ ತಮ್ಮ ಭಾಷಣದಲ್ಲಿ ಹೇಳಿದ್ರು, ಈಗಾಗಲೇ ಕೊಣ್ಣೂರದಲ್ಲಿ ಮಾಡುದು, ಮೊನ್ನೆ ಗೋಕಾಕದಲ್ಲಿ ಒಂದು ಮಾಡುದು, ಇವತ್ತು ಅಮದಾಪುರ ವ್ಯಾಪ್ತಿ ಮತ್ತು ಈ ವ್ಯಾಪ್ತಿಯಲ್ಲಿ ಮಾಡಿದ್ರು. ನಾವು ಮುಂದಿನ ದಿನದಲ್ಲಿ ಬಹುಶಃ 12 ತಾರೀಕು ಮುಂದಿನ ಮಾರ್ಚ್ 12 ತಾರೀಕು ಅಂಕಿಲ್ಗಿಲಿ ಆಗ್ಬೋದು, ಟೆಂಟೇಟಿವ್ ಆಗ್ಬೋದು. ಆದ ನಂತರ ಗೋಕಾಕದಲ್ಲಿ ಮಾರ್ಚ್ 8ರೊಳಗೆ ದೊಡ್ಡ ಕಾರ್ಯಕ್ರಮ ಮಾಡಿ 1 ಲಕ್ಷ ಜನ ಕೂಡಿಸಿ ಒಂದು ಕಾರ್ಯಕ್ರಮ ಅಂತ ಒಂದು ಯೋಜನೆ ಇದೆ. ಆ ಇವರ ನಾ ಗೋಕಾಕ್ ಚುನಾವಣೆ ನಿಯಮ ಮಾಡಬೇಕು. ನಾವು ರಾಜ್ಯ ಮಟ್ಟದಲ್ಲಿ ಕೆಲವೊಂದು 5 ಕ್ಷೇತ್ರದಲ್ಲಿ ನನ್ನನ್ನು ಭಾರತೀಯ ಜನತಾ ಪಕ್ಷ ವರಿಷ್ಠರು ನನ್ನ ಬೇರೆ ಸ್ಥಳದಲ್ಲಿ ನಾನು ಮಾಡ್ಲಿಕ್ಕೆ ಹೇಳಿದರೆ, ನಾನು ಇದೇ ಸಮಾರಂಭದಲ್ಲಿ ಎಲ್ಲ ಕಡೆ ಒಂದು ಬರುವಂತ ದಿನದಲ್ಲಿ ಪ್ರಮುಖ ಜಾಗದಲ್ಲಿ ನಮ್ಮ ಭೇಟಿ ಆಗ್ತೇನೆ. ಯಾಕಂದ್ರೆ ನಾನು ಕಳೆದ 2-3 ಎಲೆಕ್ಷನ್ದಲ್ಲಿ ನೀವೇ ಎಲೆಕ್ಷನ್ ಮಾಡಿದ್ರಿ. ಮತ್ತು 2018ರಲ್ಲಿ ಬಹುಶಃ ಇರಲಿಲ್ಲ ಗೋಕಾಕದಲ್ಲಿ, ಮನೆ 2 ದಿವಸ ಮಾತ್ರ ಬಂದೆ. ಅದ್ರ ಸಹಿತ ನನ್ನ 10,000 ಮತದಿಂದ ಆರಿಸ್ಕೊಟ್ರಿ. ಎಲ್ಲ ಈಗ ಬರುವುದ ಚುನಾವಣೆ ಬಹಳ ಪ್ರಮುಖವಾಗಿದೆ. ಈ ಚುನಾವಣೆಯಲ್ಲಿ ನಮ್ಮ ಆರಿಸಿಕೊಟ್ಟು ಭಾರತೀಯ ಜನತಾ ಪಕ್ಷದ ಮತ್ತೆ ಸರ್ಕಾರ ಮಾಡೋಣ. ಮತ್ತು ರೈತರಿಗೆ ಉಳಿದಂತ ನೀರಾವರಿ ಯೋಜನೆ ಇರ್ಬೋದು, ಶಿಕ್ಷಣದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಎಲ್ಲ ಕೆಲಸವನ್ನು ಮಾಡಿ ಒಂದು ಒಳ್ಳೆ ರೀತಿಯ ಸರ್ಕಾರ ಮಾಡೋಣ. ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಈ JDS ಪಕ್ಷ ನಂಬುವಂತ ಬೇಡ. ಮತ್ತೆ ಸಮ್ಮಿಶ್ರ ಸರ್ಕಾರ ಆದ್ರೆ ಮತ್ತೆ ಬ್ಲಾಕ್ ಮೇಲ್ ಚಾಲು ಆಗ್ತದೆ. ಅದಕ್ಕೆ ಪೂರ್ವ ಪ್ರಮಾಣ ಸರ್ಕಾರ ಕೊಟ್ಟು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡಿ ಒಳ್ಳೆ ರೀತಿಯ ಕೆಲಸ ಮಾಡೋಣ. ಯಾರೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಎಲೆಕ್ಷನ್ ಆಡ್ತೀವಿ ನಾವು. ಮುಂದೆ ಯಾವ ವರಿಷ್ಠರು ಏನೇನು ಗೊತ್ತಿಲ್ಲ ಆ ಪ್ರಕಾರ ನಾವು ಯಾರು ಮಂತ್ರಿ ಆಗ್ತಾರ, ಯಾರು ಮುಖ್ಯಮಂತ್ರಿ ಪ್ರಮುಖ ಅಲ್ಲ. ಭಾರತೀಯ ಜನತಾ ಪಕ್ಷ ಆರಿಸುವಂತ ಒಂದು ವಿಷಯ ಇಟ್ಕೊಂಡು ನಾವು ಮುಂದೆ ಇಡಬೇಕಾಗ್ತದೆ. ಯಾಕೆ ಎಲ್ಲ ಈಗಾಗಲೇ ನಾವು ಬಹಳಷ್ಟು ವೇದಿಕೆ ಹೇಳಿದ್ವಿ. ನಾವು ಈ ಬರುವಂತ ದಿನದಲ್ಲಿ ನಾವು ಹಿಂದೂಗಳು, ನಾವು ಮುಸಲ್ಮಾನರು ಬಿಡಬೇಕು. ನಾವು ಭಾರತೀಯ ಅನ್ನೋ ಕಲಿಬೇಕು. ಭಾರತೀಯರಂದ್ರೆ ಯಾಕೆ ಬರೀ ಜಗತ್ತಿನಲ್ಲಿ ಚುನಾವಣೆಯಲ್ಲಿ ಬಹಳಷ್ಟು ವಿಷಯ ಬೇರೆ ಕೊಡಿಸೋದ. ನಮ್ಮ ವಿರೋಧಿಗಳ ಯಾವಾಗಲೂ ಕಳೆದ 4 ಬಾರಿ ಚುನಾವಣೆ ಸೋತದ ನಮ್ಮ ವಿರೋಧಿ. 6 ವೈಯಕ್ತಿಕ 200 ಟೀಕಾ ಮಾಡಿಲ್ಲ ಅವನ. ಕಳೆದ 2 ಬಾರಿ ವೈಯಕ್ತಿಕ ಟೀಕಾ ಮಾಡಿದ. ನಾವು ವೈಯಕ್ತಿಕ ಟೀಕಾ ಮಾಡೋದು ಚುನಾವಣೆ ಮುಗಿದಂತ ಹೇಳ್ತಾರೆ. ನಮಗೆ ವೈಯಕ್ತಿಕ ಟೀಕಾ ಮಾಡಿ ವೈಯಕ್ತಿಕವಾಗಿ ನಾವೇನಾದ್ರು ಮಾಡ ಅಧಿಕಾರ ತೋರಿಸಿದ್ರೆ ಅವಾಗ ಏನಾಗ ಚುನಾವಣೆ ನಂತರ ತೋರಿಸ್ತೀವಿ. ಯಾಕಂದ್ರೆ ನಾವು ಯಾವಾಗ ವೈಯಕ್ತಿಕ ಕಳೆದ 4 ಬಾರಿ ಚುನಾವಣೆ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ಸೋತರು ಸಹಿತ ಮತ್ತೆ 2 ಬಾರಿ ರಿಸರ್ವ್ ಕೌನ್ಸಿಲ್ 2 ಬಾರಿ ವಿರುದ್ಧ ಮಾಡಿದ. ಸತತ 6 ಎಲೆಕ್ಷನ್ದಲ್ಲಿ ನನ್ನ ವಿರುದ್ಧ ಮಾಡಿದ್ರು. ವೈಯಕ್ತಿಕ ಅವಾಗ ವೈಯಕ್ತಿಕ ನಾನು ನಿಂದನೆ ಮಾಡಿಲ್ಲ, ವೈಯಕ್ತಿಕ ಅವಾಗ ತ್ರಾಸ ಕೊಟ್ಟಿಲ್ಲ. ಆದ್ರೆ ನನ್ನ ವಿರುದ್ಧ ಯಾರ್ದೋ ಮಾತು ಕೇಳಿ ನಾನು ಶುಗರ್ ಫ್ಯಾಕ್ಟರಿ ಬಗ್ಗೆ ಮಾತಾಡಿದ್ದು ವೈಯಕ್ತಿಕ ನಿಂದನೆ ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನ ಉತ್ತರ ಕೊಡುತ್ತೇನೆ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷ 14ರಿಂದ 15 ಸೀಟ್ ಗೆದ್ದೇ ತೀರ್ತು. 14 ಸೀಟ್ ಗೆದ್ದೇ ತೀರ್ತು. ಮತ್ತು ರಾಜ್ಯದಲ್ಲಿ ಮೋದಿ ಅವರ ನೇತೃತ್ವದಲ್ಲಿ 101 ಸೀಟ್ ಗೆದ್ದಿದ್ದೇವೆ. ಮತ್ತು ನಿಮ್ಮ ಆಶೀರ್ವಾದದಿಂದ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯ ಗೋಕಾಕದಲ್ಲಿ ಮಾಡೋಣ, ಇಡೀ ಜಿಲ್ಲೆಯಲ್ಲಿ ಮಾಡೋಣ. ಮತ್ತು ನೀರಾವರಿ ಸೌಲಭ್ಯ ಇರ್ಬೋದು ಎಲ್ಲ ಮಾಡಿ ನಿಮ್ಮ ವಿಶ್ವಾಸಕ್ಕೆ ಪಾತ್ರ ಅಂತ ಹೇಳಿ ನನ್ನ ಮಾತು